ಫ್ರೆಂಡ್ಸ್, ರುಚಿಗೆ ಸ್ವಾಗತ. ಕಡಲೆಕಾಳು ನೆನೆಸಿದ್ದೀನಿ, ತೊಳೆದ್ಬಿಟ್ಟು. ಕಾಬೂಲ್ ಕಡಲೆ ಒಂದು 4-5 ಅವರ್ ನೆನಿಬೇಕು ಚೆನ್ನಾಗಿ ಮಸಾಲೆ ಮಾಡೋಕ್ಕೆ. ಕಡಲೆಕಾಳು ನೆನೆಸಿದ್ನಲ್ಲ, 5 ಅವರ್ 6 ಅವರ್ ನೆನೆಸಿದ್ದೀನಿ. ಈಗ ಕುಕ್ಕರ್ಗೆ ಹಾಕಿದ್ದೀನಿ. ಒಂದು 4 ವಿಸಿಲ್ 5 ವಿಸಿಲ್ ಬಿಡಿ ಕುಕ್ಕರಲ್ಲಿ. ಉಪ್ಪು ಹಾಕಬೇಕು. ನಾನು 4 ವಿಸಿಲ್ 5 ವಿಸಿಲ್ ಕುಕ್ಕರ್ ಮೇಲೆ ಮುಚ್ಚಲಿದ್ದೀನಿ. ಒಂದು 4-5 ವಿಸಿಲ್. ಕಾಬೂಲ್ ಕಳೆಗೆ ಇದು ಮಸಾಲ, ಅದು ಕುಕ್ಕರ್ಗೆ ಹಾಕಿ ಬೇಯಿಸಿದ್ದೀನಿ. 5 ವಿಸಿಲ್ ಆಗಿದೆ. ಈಗ ಇದು ಮಸಾಲೆ ರುಬ್ಕೊಳ್ಳೋಣ. ಈಗ ಬಂದು ಒಂದು 3 ಪೀಸಷ್ಟು ತೆಂಗಿನಕಾಯಿ ಪೀಸು, ಒಂದು 2 ಟೊಮೊಟೊ, ಒಂದು ಈರುಳ್ಳಿ, ಬೆಳ್ಳುಳ್ಳಿ 1 ಗಡ್ಡೆ, ಶುಂಠಿ 1 ಇಂಚು, ಚಕ್ಕೆ ಒಂದು 2-3 ಈ ಥರ, ಈ ಲವಂಗ ಒಂದು 5-6, ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಗೋಡಂಬಿ ಒಂದು 5-6, ಇದೆಲ್ಲ ಹಾಕಿ ರುಬ್ಕೊಳಕ್ಕೆ. ಮತ್ತು ಗಸಗಸೆ 1 ಸ್ಪೂನು, ಇದೆಲ್ಲ ಮಸಾಲೆ ಹಾಕಿ ರುಬ್ಕೊಳಕ್ಕೆ. ಗಸಗಸೆ ಒಂದು 3/4 ಸ್ಪೂನ್ ಗಸಗಸೆ ಹಾಕಿದ್ದೀನಿ. ಸ್ವಲ್ಪ ನೀರು, ರುಬ್ಕೊಳ್ಳೋಣ. ಫೈನಾಗಿ ಪೇಸ್ಟ್ ಆಗಿದೆ. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಬಂದುಬಿಟ್ಟು ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಕಸ್ತೂರಿ ಮೇಥಿ, ಇದು ಬಂದು ಗರಂ ಮಸಾಲ 3/4 ಟೀ ಸ್ಪೂನು, ಜೀರಿಗೆ ಪೌಡ್ರು 1/2 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು, ಅಚ್ಕಾರದ ಪುಡಿ 1 ಟೀ ಸ್ಪೂನು, 1/4 ಟೀ ಸ್ಪೂನು ಅರಿಶಿನ ಪುಡಿ. ಇದೆಲ್ಲ ಒಗ್ಗರಣೆ ಮಾಡೋಕ್ಕೆ. ಟೊಮೆಟೊ ಕೆಚಪ್ಪು ಒಂದು 2-3 ಸ್ಪೂನ್ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಮಾಡೋಣ. ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 4 ಟೀ ಸ್ಪೂನು ಎಣ್ಣೆ ಕಾಯಿಲಿ. ಗರಂ ಮಸಾಲ ಚೆನ್ನಾಗಿರುತ್ತೆ. ಕಂಡೆನ್ಸ್ ಮಿಲ್ಕ್, ಇದು ಹಾಲಿನ ಕೆನೆ ಇದ್ರೂ ಹಾಕಿ, ಹಾಲೂ ಹಾಕ್ಬೇಕು. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುರ್ಕೊಳ್ಬೇಕು. ಚೆನ್ನಾಗಿ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಹುರಿದಾಗಿದೆ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಆವಾಗಲೇ ಮಸಾಲೆ ರುಬ್ಕೊಂಡಿದ್ದು. ಇದೊಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಈ ಥರ ಉಟ್ಕೊಳ್ತಾ ಇರಬೇಕು. ಆವಾಗ ಹುರಿದಾಕಿಲ್ಲ, ನಾವು ಹಂಗೆ ಹಾಕಿದ್ದೀರಲ್ವ, ಒಂಚೂರು ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಆ ಮಸಾಲೆ ಎಲ್ಲ ಹಾಕೋಣ. ಇದು ಚೆನ್ನಾಗಿರುತ್ತೆ. ಚೆನ್ನಾಗಿ ಮಸಾಲ ಪರೋಟಾಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಪೂರಿಗೆ ಒಂಥರ ಡಿಫ್ರೆಂಟಾಗಿ ಇರುತ್ತೆ. ನೋಡಿ, ಆವಾಗಲೇ ಇಟ್ಟಿದ್ದಲ್ಲ, ಧನಿಯಾ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಎಲ್ಲ ಹಾಕಿದ್ದೀನಿ. ಒಂದು 1/4 ಟೀ ಸ್ಪೂನ್ ಉಪ್ಪು, ಅದ್ರ ಕಳೆಕಾಳೆಲ್ಲ ಹಾಕಿದ್ದೀವಿ. ಕಡಲೆಕಾಳು ಉರಿದ ಮೀಡಿಯಮಲ್ಲೇ ಇರಲಿ. ಈಗ ಟೊಮೆಟೊ ಕೆಚಪ್ ಒಂದು 2-3 ಸ್ಪೂನ್, ಜಾಸ್ತಿ ಬೇಡ, ಸ್ವೀಟ್ ಆಗಿಬಿಡುತ್ತೆ.
ಟೇಸ್ಟ್ ಇದರಿಂದನೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಯಾವಾಗಲೂ ಕಡಲೆಕಾಳು ಬೇಯಿಸಿದ್ನಲ್ಲ, ಬೆಂದಿದೆ. ಒಂದು 5 ವಿಸಿಲ್ ಬಿಡಬೇಕು, ಆದರೆ ಚೆನ್ನಾಗಿ ಬೇಯೋದು. ಇದಕ್ಕೆ ಹಾಕ್ತಾಯಿದ್ದೀನಿ, ನೀರು ಸಮೇತನೇ ಹಾಕಿ. ಒಂದು 5 ನಿಮಿಷ 10 ನಿಮಿಷ ಕುದಿಸ್ಬೇಕು. ಆಮೇಲೆ ಒಂಚೂರು ಹಾಲು ಹಾಕಬೇಕು. ರೆಡಿಯಾಗಿದೆ. ಒಂಚೂರು ಹಾಲು ಹಾಕಿ, ಚೆನ್ನಾಗಿರುತ್ತೆ. ಇದು ಹಾಲಿನ ಕೆನೆ ಎತ್ತಿಕ್ಕಿದ್ನಲ್ಲ, ಇದು ಹಾಕಬೇಕು. ಒಂಚೂರು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ರೆಡಿಯಾಗಿದೆ. ಈಗ ಸ್ವಲ್ಪ ನೀರು ಹಾಕಿದ್ದೀನಿ. ರೆಡಿಯಾಗಿದೆ ಚೆನ್ನ ಮಸಾಲ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಳಿ, ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.